ಒಪ್ಕೊಳ್ಳೋಣ, ಫ್ಯಾಮಿಲಿ ಟ್ರಿಪ್ಸ್ ಆರ್ ಬೋರಿಂಗ್. ನಿಮಗೆ ಬೇಕಾಗಿರೋ ಫ್ರೀಡಮ್ ಸಿಗೋದಿಲ್ಲ, ನಿಮಗೆ ನೈಟ್ ಹೊತ್ತು ಆಚೆ ಹೋಗೋಕ್ಕಾಗೋದಿಲ್ಲ, ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ ಅಂತ ಹೋಗೋದು ನಿಲ್ಲದೇ ಇಲ್ಲ. ಬಟ್ ಇವತ್ತು ನಿಮಗೆ ಈ ಪರ್ಸ್ಪೆಕ್ಟಿವ್ನ ನಾನು ಚೇಂಜ್ ಮಾಡ್ತೀನಿ. ದೇವಸ್ಥಾನ ಅನ್ಸುತ್ತೆ ಅದು. ಇಲ್ಲ, ಕುಸ್ದಿರೋದಲ್ಲ ಅದು. ಇಲ್ಲ, ಫ್ಯಾಮಿಲಿ ಜೊತೆ ಬಂದರೆ ಪಕ್ಕಾ ಬ್ಲಾಗ್ ಮಾಡೋಕ್ಕಾಗಲ್ಲ. ಇದೊಂದು ಅರ್ಥ ಆಗೋಯ್ತು ನನಗೆ. ನಾನು ಎಷ್ಟೋ ಸಲ ಬ್ಲಾಗ್ ಮಾಡ್ಬೋದು ಅಂದ್ಕೊಂಡಿದ್ದೆ. ಫ್ಯಾಮಿಲಿ ಜೊತೆ ಬಂದರೆ ಪಕ್ಕಾ ಫ್ಲಾಪ್ ಬ್ಲಾಗ್ ಅದು. ಯಾಕಂದರೆ ಅದೇನೋ ಗೊತ್ತಿಲ್ಲ, ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಬ್ಲಾಗ್ ಮಾಡೋಕ್ಕೆ, ಇಲ್ಲ ಕ್ಯಾಮ್ರಾ ಓಪನ್ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ. ನೋಡಿ ಇವರೆಲ್ಲ ಇಲ್ಲಿ ಹೋಗ್ತಿದ್ದಾರೆ, ನಾನು ಸುಮ್ಮನೆ ಅಲ್ಲಿ ಇಲ್ಲಿ ಇದು ಮಾಡ್ತಾಯಿದ್ದೀನಿ. ಅವ್ರ ಪಾಡಿಗೆ ಅವ್ರು ಇದ್ದಾರೆ ಬಿಡಿ, ಎಲ್ಲ ಹೋಗಲ್ಲ, ಅಲ್ಲೇ ಇರ್ತಾರೆ. ನಾವುಗಳು ಫಸ್ಟ್ ಫಿಕ್ಸ್ ಆಗಿಬಿಟ್ಟಿರ್ತೀವಿ, ಫ್ಯಾಮಿಲಿ ಟ್ರಿಪ್ ಇರೋದೇ ಹೀಗೆ, ಫ್ಯಾಮಿಲಿ ಟ್ರಿಪ್ ಇರೋದೇ ಬೋರಿಂಗ್ ಅಂತ. ಸೊ ಈ ಮೈಂಡ್ ಸೆಟ್ನ ನಾವು ಫಸ್ಟ್ ಸೆಟ್ ಮಾಡ್ಕೋಬೇಕು. ನೋಡಿ, ನಮ್ಮ ಫ್ಯಾಮಿಲಿಲಿ ಒಂದು ಟ್ರೆಡಿಷನ್ ಇದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಟ್ರಿಪ್ ಆದರೂ ನಾವು ಹೋಗ್ತಿದ್ವಿ. ಇದೇ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹೋಗಿದ್ದೆ ನನ್ನ ಲೇಟೆಸ್ಟ್ ಗೋಕರ್ಣ ಟ್ರಿಪ್. ಅದೇ ಬೋರಿಂಗ್ ಮೈಂಡ್ ಸೆಟ್ಟಲ್ಲಿ ಅದೇ ಬೋರಿಂಗ್ ಫ್ಯಾಮಿಲಿ ಟ್ರಿಪ್. ರಿಯಾಲಿಟಿಗೆ ಬನ್ನಿ. ಹೇಳಮ್ಮ, ಹೆಂಗಿತ್ತು ದರ್ಶನ ಎಲ್ಲ? ನಿನ್ಗೆ ಹೇಳು, ಫ್ಯಾಮಿಲಿ ಜೊತೆ ಟ್ರಿಪ್ ಬಂದರೆ ಹೆಂಗೆ ಅಂತ. ಎಷ್ಟು ವರ್ಷ ಬೆಂಗಳೂರಲ್ಲಿ ಬರ್ತಿರೋ ಮಳೆಗೆ ಫುಲ್ ಮಳೆ ಇರುತ್ತೆ, ಶೆಕೆ ತಡೆಯೋಕ್ಕಾಗ್ತಿಲ್ಲ. 5 ಗಂಟೆ ಆಗಿದೆ. ಇವಾಗೆಲ್ಲ ಹೋಗ್ತಾಯಿದ್ವಿ, ಬೀಚ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಮಹಾಬಲೇಶ್ವರ ದರ್ಶನ ಆಯಿತು, ಚೆನ್ನಾಗಾಯಿತು. ಫ್ಯಾಮಿಲಿ ಜೊತೆ ಬಂದರೆ ಇದೆ, ಬೀಚಸ್ ಕಮ್ಮಿ, ದೇವಸ್ಥಾನಗಳು ಜಾಸ್ತಿ. ಫ್ಯಾಮಿಲಿ ಜೊತೆ ಬಂದರೆ ಇದೆ ಅಂದರೆ ಬೀಚಸ್ ಕಮ್ಮಿ, ದೇವಸ್ಥಾನಗಳು ಜಾಸ್ತಿ ಅಂತ. ಯಾರು ಮಾಡಿದಾರಲ್ಲ, ನೀವೇ ಮಾಡಿರೋದು. ಕಮೆಂಟ್ ಯಾರು ಮಾಡಿಲ್ಲಮ್ಮ, ನಾನೇ ಹೇಳ್ತಿರೋದು. ನಂದೇ ಕಮೆಂಟ್ ಅದು. ಹೀರೋಯಿನ್, ರೆಟ್ರೋ ಹೀರೋಯಿನ್. ವ್ಯೂ ಅಲ್ಲಿ ನೋಡಿ. ಓ ಮೈ ಗಾಡ್, ಇಲ್ಲೆಲ್ಲ ಜನ ಎಲ್ಲ ನಿಂತ್ಕೊಂಡ್ಬಿಡವ್ರೆ. ಹೆಂಗಿದೆ ಅಮ್ಮ ವ್ಯೂ? ಕಾಣಿಸ್ತದೆ ಅಲ್ಲ? ಹಾಂ, ಅದು ಬೋಟು. ಹಾಂ, ಅದು ಬೋಟು. ನೋಡಿ ಹೆಂಗಿದೆ ವ್ಯೂ. ಅಲ್ಲ, ಸೆಂಟ್ರಿಗೆ ತಗೊಂಡು ಹೋಗ್ತಾರೆ. ನಾವು ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ವಿ ಅಲ್ಲಿ ಹೋಗಿ. ನಾನು ಬ್ಲಾಗ್ ಮಾಡ್ತೇವೆ, ಒಂದು 2 ನಿಮಿಷ ಇರು. ಸೊ ಪ್ರಾಬ್ಲಿ ನಾಳೆ ಗೊತ್ತಿಲ್ಲ, ನಾಳೆ ಏನಾದ್ರು ಆದರೆ ಮುರುಡೇಶ್ವರನಲ್ಲಿ ಸನ್ಸೆಟ್ ತೊಗೋಬೋದು. ಇವತ್ತಾಗಲಿಲ್ಲ ಜಾಸ್ತಿ ಶೂಟ್ ಮಾಡೋಕ್ಕೆ, ಸನ್ಸೆಟ್ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಲೇಟ್ ಆಗೋಯ್ತು, ನಾವು ಬರೋದೇ ಲೇಟ್ ಆಗೋಯ್ತು. ನನ್ನ ಪ್ಲ್ಯಾನ್ ಇದ್ದಿದೆ ಅದು ಫಸ್ಟು ಓಮ್ ಬೀಚಿಗೆ ಬಂದು ಸನ್ಸೆಟ್ ಶೂಟ್ ಮಾಡಬೇಕು ಅಂತ, ಬಟ್ ಅದಾಗಲಿಲ್ಲ. ಯು ನೋ ವಾಟ್, ನನ್ನ ಲಾಸ್ಟ್ ಫ್ಯಾಮಿಲಿ ಟ್ರಿಪ್ಪು 2019ರಲ್ಲಿ. ಅದಾದಮೇಲೆ ನಾನು ಫ್ಯಾಮಿಲಿ ಟ್ರಿಪ್ಸೇ ಹೋಗಿಲ್ಲ. 2020ರಲ್ಲಿ ಕೋವಿಡ್ ಸ್ಟಾರ್ಟ್ ಆಯಿತು, ಇಡೀ ಪ್ರಪಂಚನೇ ಲಾಕ್ಡೌನ್ ಆಯಿತು. 2020ರಿಂದ 2024ರವರೆಗೂ ನಾನು ಯಾವ ಫ್ಯಾಮಿಲಿ ಟ್ರಿಪ್ಪು ಮಾಡಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ನನ್ನ ಫ್ಯಾಮಿಲಿನ ಬಿಟ್ಟು ಕೆಲಸ, ನನ್ನ ಸ್ಟಡೀಸ್ ಅಂತ ಬ್ಯಾಂಗ್ಳೂರಲ್ಲಿ ನನ್ನ ಟೈಮ್ನ ಸ್ಪೆಂಡ್ ಮಾಡಿರೋದೇ ಜಾಸ್ತಿ. ಟಿಫನಿಗೆ ಬಂದಿದ್ದೀವಿ ನೋಡಿ, ಚೌಚೌಬಾತ್. ಯಾವ್ದು ಉಪ್ಪಿಟ್ಟು, ಯಾವ್ದು ಕೇಸರಿ ಬಾತು, ಕನ್ಫ್ಯೂಸ್. ಯಾವುದೇ ಕೇಸರಿ ಬಾತ್ ಅದರಲ್ಲಿ? ಅದ್ರಲ್ಲಿ ಕೇಸರಿ ಬಾತ್ ಯಾವ್ದು ಹೇಳು? ಅದು ಉಪ್ಪಿಟ್ಟಾ? ಹೆಂಗಿದೆ ಚೂಸು? ತಿಂದೇ ಇಲ್ಲ, ಹೂ ಅಂತಿದ್ಯಾ? ಚೆನ್ನಾಗಿದ್ಯಾ? ಅಮ್ಮನೇ ಚೆನ್ನಾಗಿ ಮಾಡ್ತಾರಂತೆ. ಹಾಂ, ನೀನು ಹಾಸ್ಟೆಲ್ ಇದೆಯಾ? ಅಮ್ಮನ ಫುಡ್ಡು, ಅಮ್ಮ ಮಾಡೋ ಕೈ ರುಚಿ ಮಿಸ್ ಮಾಡ್ತಿದ್ಯಾ? ಅದಕ್ಕೆ ಹಿಂಗೆ ಅನಿಸ್ತಿದೆ. ಮನೇಲಿ ಇದ್ದಿದ್ದಿದ್ರೆ
ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಅದು ನಮ್ಮಪ್ಪ. ನಾನು ಎಜುಕೇಷನ್ ಅಂತ ಬ್ಯಾಂಗ್ಳೂರಿಗೆ ಬಂದಮೇಲಿಂದ ನನ್ನ ಫ್ಯಾಮಿಲಿ ಜೊತೆ ಕನೆಕ್ಷನ್ಸ್ ತುಂಬ ತುಂಬ ಕಮ್ಮಿ ಆಗಿಬಿಡ್ತು. ನನಗೆ ಇವಾಗ ರೈಟ್ ನಾವು ನಿದ್ದೆಯಿಂದ ಎಬ್ಬಿಸಿ ನಿನಗೆ ಏನು ಬೇಕು ಅಂತ ಕೇಳಿದರೆ ನಾನು ಹೇಳ್ತಿದ್ದೆ ನನಗೆ ಇದೇ ಫ್ಯಾಮಿಲಿ ಬೋರಿಂಗ್ ಟ್ರಿಪ್ ಬೇಕು ಅಂತ. ಇಂಥ ಬೋರಿಂಗ್ ಫ್ಯಾಮಿಲಿ ಟ್ರಿಪ್ಸೇ ನಮ್ಮೇ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರೋ ಕನೆಕ್ಷನ್ನ ಇನ್ನೂ ಸ್ವಲ್ಪ ಜಾಸ್ತಿನೇ ಸ್ಟ್ರಾಂಗ್ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ನಾವು ಎಷ್ಟೋ ಬೋರಿಂಗ್ ಕೆಲಸಗಳನ್ನ ಮಾಡಿರ್ತೀವಿ, ಬೋರಿಂಗ್ ವಿಷಯಗಳನ್ನ ಮಾತಾಡ್ತೀವಿ, ಆದರೆ ಒಂದು ಸರಿ ಈ ಬೋರಿಂಗ್ ಫ್ಯಾಮಿಲಿ ಟ್ರಿಪ್ ಹೋಗಿ ಬನ್ನಿ, ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಾಲ್ಯೂ ಆ್ಯಡ್ ಮಾಡ್ದಾಗಿರುತ್ತೆ.